ಲಂಚ ಪಡೆಯುವಾಗಲೇ ಲೋಕ ಬಲೆಗೆ ಬಿದ್ದಿದ್ದಾನೆ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಲಾಕ್ ಆಗಿದ್ದಾರೆ. ಲಂಚ ಪಡೆಯುವಾಗಲೇ ಲೋಕ ಬಲೆಗೆ ಬಿದ್ದಿದ್ದಾನೆ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಲಾಕ್ ಆಗಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಸ್ವತ್ತು ಮಾಡಿಕೊಡಲು 50,000 ಡಿಮ್ಯಾಂಡ್ ಇಟ್ಟಿರ್ತಾರೆ. ಇನ್ನು 20,000 ಹಣ ಪಡೆಯುವಾಗ ಲೋಕಾಯುಕ್ತ ರೇಡ್ ಆಗಿದೆ. ಲೋಕಾಯುಕ್ತ ಎಸ್ಪಿ ಬ್ಯಾಟರಾಯಗೌಡ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಮುರುಕನಹಳ್ಳಿ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಈ ವೇಳೆ ಲಾಕ್ ಆಗಿರುವಂಥದ್ದು. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಸ್ವತ್ತು ಮಾಡಿಕೊಡಲು 50,000ಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ. ಇನ್ನು 20,000 ಹಣ ಪಡೆಯುವಾಗ ಲೋಕಾಯುಕ್ತರಿಗೆ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಎಸ್ಪಿ ಬ್ಯಾಟರಾಯಗೌಡ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿಯ ಗ್ರಾಮ ಪಂಚಾಯಿತಿಯ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಸಿಕ್ಕಾಕೊಂಡಿರುವಂಥದ್ದು. ಈ ಸ್ವತ್ತು ಮಾಡಿಕೊಡೋದಕ್ಕೆ 50,000 ರೂಪಾಯಿಗಳ ಡಿಮ್ಯಾಂಡ್ ಇಟ್ಟಿರ್ತಾರೆ. ಜೊತೆಗೆ 20,000 ರೂಪಾಯಿ ಹಣ ಪಡಿತಿರ್ಬೇಕಾದ್ರೆ ಲೋಕಾಯುಕ್ತ ರೇಡ್ ಆಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥದ್ದು. ಲೋಕಾಯುಕ್ತ ಎಸ್ಪಿ ಬ್ಯಾಟರಾಯಗೌಡ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ. ಮುರುಕನಹಳ್ಳಿಯ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಲಾಕ್ ಆಗಿದ್ದಾರೆ. ಇನ್ನು ಇತ್ತೀಚಿನ ದಿನಗಳು ಅಂತಲ್ಲ, ಆದರೆ ಈ ಒಂದು ಭ್ರಷ್ಟಾಚಾರ ಅನ್ನೋದು ಎಲ್ಲ ಇಲಾಖೆಯಲ್ಲೂ ಕೂಡ ತಾಂಡವವಾಡ್ತಾ ಇದೆ. ಇದೀಗ ಮಂಡ್ಯದಲ್ಲೂ ಕೂಡ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಲಾಕ್ ಆಗಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ. ಪ್ರಸನ್ನ, ಇನ್ನು ಭ್ರಷ್ಟಾಚಾರ ಅನ್ನೋದು ಸರ್ಕಾರದ ಎಲ್ಲಾ ಇಲಾಖೆಯಲ್ಲೂ ಕೂಡ ತಾಂಡವವಾಡ್ತಾ ಇದೆ. ಇದೀಗ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಲಾಕ್ ಆಗಿದ್ದಾರೆ. ಸೊ ಹೇಗೆ ಈಗ ಲೋಕಾಯುಕ್ತರಿಗೆ ಹೇಗೆ ಗೊತ್ತಾಯಿತು? ಒಂದು ನಿಖರವಾದ ಮಾಹಿತಿ ಮುಂಚೆನೆ ಇತ್ತ ಹೇಗೆ ಅಂತ? ಹೌದು ಸಿಂಚನ, ಏನು ಲಂಚ ಪಡೆಯುವ ವೇಳೆ ಈಗ ಲೋಕ ಬಲೆಗೆ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಕೂಡ ಬಿದ್ದಿರುವಂತದ್ದು. ಲೋಕಾಯುಕ್ತ ಬಲೆಗೆ ಬಿದ್ದಂತ ಏನು ಒಂದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸೈಯದ್ ಮುಜಾಕಿರ್ ಹಾಗೂ ಬಿಲ್ ಕಲೆಕ್ಟರ್ ಆಗಿರುವಂತ ನಾಗೇಶ್ ಅವರು ಈಗ ಲೋಕಾಯುಕ್ತ ಕೆಂಡಕ್ಕೆ ಕೂಡ ಬಿದ್ದಿರುವಂತದ್ದು. ಏನು ಈ ಸ್ವತ್ತು ಮಾಡಿಕೊಡುವ ವಿಚಾರದಲ್ಲಿ 50,000 ಡಿಮ್ಯಾಂಡ್ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ಸ್ವತ್ತುದಾರರು ಲೋಕಾಯುಕ್ತ ಮರೆಯನ್ನ ಕೂಡ ಹೋಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಬಲೆಗೆ ಈಗ ಅಲ್ಲಿಯ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ನಾಗೇಶ್ ಅವರು ಕೂಡ ಈಗ ಬಿದ್ದಿರುವಂತದ್ದು. ಭ್ರಷ್ಟಾಚಾರ ದಿನೇ ಕೂಡ ಜಿಲ್ಲೆಯಾದ್ಯಂತ ಹೆಚ್ಚಾಗ್ತಾ ಇರುವಂತದ್ದು. ಲೋಕ ದಾಳಿ ನಡೀತಾ ಇದ್ರು ಕೂಡ ಒಂದೆಡೆ ಭ್ರಷ್ಟಾಚಾರ ಕೂಡ ಇನ್ನೂ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. breaking news.